ಇನ್ನು ಮಂಗಳೂರಿನ ಸುರತ್ಕಲ್ನಲ್ಲಿ ಫಾಜಿಲ್ ಹತ್ಯೆ ಪ್ರಕರಣ ಸಂಬಂಧ ಈಗ ಸುರತ್ಕಲ್ ಸುತ್ತಮುತ್ತಲೂ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಸುಮಾರು 700ಕ್ಕೂ ಹೆಚ್ಚು ಪೊಲೀಸರನ್ನ ಆ ಭಾಗದಲ್ಲಿ ನಿಯೋಜನೆ ಮಾಡಿದ್ದಾರೆ. ಒಂಬತ್ತು ಕೆಎಸ್ಆರ್ಪಿ ತುಕಡಿಗಳನ್ನ ಸುರತ್ಕಲ್ನಲ್ಲಿ ನಿಯೋಜನೆ ಮಾಡಿದ್ದಾರೆ. ಯಾಕಂದ್ರೆ ಆ ಭಾಗದಲ್ಲಿ ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿ ಇದೆ. ಹಾಗಾಗಿ ಪೊಲೀಸರು ಅಲ್ಲಿ ಟೈಟ್ ಸೆಕ್ಯೂರಿಟಿಯನ್ನು ಕೊಟ್ಟಿರೋದು. ಮಂಗಳೂರು ಸುತ್ತಲೂ ಎಲ್ಲ ಕಡೆ ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಇದಿಷ್ಟೇ ಅಲ್ಲ, ಡ್ರೋನ್ ಬಳಸಿ ಮಂಗಳೂರಿನ ಜನರ ಮೇಲೆ ನಿಗಾ ಇಟ್ಟಿದ್ದಾರೆ ಪೊಲೀಸರು. ಈಗ ಸುಮಾರು 700ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ ಸುರತ್ಕಲ್ ಸುತ್ತಮುತ್ತಲು. ಜೊತೆಗೆ 9 ಕೆಎಸ್ಆರ್ಪಿ ತುಕಡಿಗಳನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಇನ್ನು ಮಂಗಳೂರು ಸುತ್ತಲೂ ಎಲ್ಲ ಕಡೆ ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಇನ್ನು ಮಂಗಳೂರು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಜೊತೆಯಲ್ಲಿ ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತನಾಡಿಸಿದ್ದಾರೆ. ನೋಡೋಣ. ಏನ್ ಸುರತ್ಕಲ್ನಲ್ಲಿ ಫಾಜಿಲ್ ಹತ್ಯೆ ಆಗಿತ್ತು. ಹತ್ಯೆ ಆಗಿದ್ದು ಕೇವಲ 24 ಗಂಟೆ ಒಳಗಡೆ ಈಗಾಗಲೇ ಒಂದು ರೂಟ್ ಮಾರ್ಚ್ ಅನ್ನು ಕೂಡ ಮಾಡ್ತಾ ಇರೋದು. ಈ ಮಾರ್ಚ್ ಮಾಡ್ತಾ ಇರೋ ಉದ್ದೇಶ ಏನು ಸರ್? ಈಗ ನೋಡಿ, ನಿನ್ನೆ ಏನೊಂದು ಘಟನೆ ನಡೆದಿತ್ತು. ಆ ಘಟನೆ ಹಿನ್ನೆಲೆಯಲ್ಲಿ ಸುರತ್ಕಲ್ ಭಾಗದಲ್ಲಿ ಸ್ವಲ್ಪ ಜನ ಆತಂಕಕ್ಕೊಳಗಾಗಿದ್ದಾರೆ. ಹಂಗಾಗಿ ಆತಂಕಕ್ಕೊಳಗಾಗಿರುವಂತಹ ಜನಕ್ಕೆ ವಿಶ್ವಾಸ ಮೂಡಿಸಲಿಕ್ಕೆ, ಭರವಸೆ ಮೂಡಿಸಲಿಕ್ಕೆ ಒಂದು ರೂಟ್ ಮಾರ್ಚ್ ಅನ್ನ ಮಾಡಲಾಗ್ತಾ ಇದೆ. ಇನ್ನೊಂದು ವಿಚಾರ, ಏನೊಂದು ಫಾಜಿಲ್ ಹತ್ಯೆ ಆಯ್ತು. ಹತ್ಯೆ ಆಗಿ ನಂತರ ಅಂದ್ರೆ ಈಗಾಗಲೇ ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡಿದ್ದೀರಾ 14 ಜನಕ್ಕೆ. ಅದರಲ್ಲಿ ಯಾರಾದ್ರೂ ಅರೆಸ್ಟ್ ಆಗುವ ಸಾಧ್ಯತೆಗಳಿದೆಯಾ ಸರ್ ಇವತ್ತು? ಈಗ ನೋಡಿ, ನಿನ್ನೆ ರಾತ್ರಿಯಿಂದ 21 ಜನರನ್ನ ವಶಕ್ಕೆ ತಗೊಂಡಿದ್ದೀವಿ ಅಂತಂದು. ಸೊ ಅವರುಗಳು ಈ ಒಂದು ವ್ಯಾಪ್ತಿಯಲ್ಲಿ ಈ ಹಿಂದೆ ಇದೇ ರೀತಿ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತವ್ರು, ಅಂಥವ್ರನ್ನ ವಿಚಾರಣೆ ಮಾಡುವಂತ ಕೆಲಸ ನಮ್ಮ ತಂಡಗಳು ಮಾಡ್ತಾ ಇದ್ದಾವೆ. ಸರ್, ಇನ್ನೊಂದು ಬೆಳಗ್ಗೆ ಕೂಡ ಅಲೋಕ್ ಕುಮಾರ್ ಸಾಹೇಬ್ರು ಹೇಳ್ತಾ ಇದ್ರು, ಕಾರ್ ಅನ್ನ ನಾವು ನೋಡಿದ್ದೇವೆ, ಪಚ್ಚೆ ಹಚ್ಚಿದ್ದೇವೆ. ಸೊ ಕಾರ್ ನಂಬರ್ ಏನಾದ್ರು ಟ್ರೇಸ್ ಆಗಿದೆಯಾ, ಎಲ್ಲಿನವರು ಏನಂತ ಮಾಹಿತಿ ಸಿಕ್ಕಿದೆಯಾ ಸರ್? ಈಗ ನೋಡಿ, ಅದು ಇನ್ವೆಸ್ಟಿಗೇಷನ್ ಡೀಟೇಲ್ಸ್ ಆಗುತ್ತೆ. ಕಾರ್ ನಂಬರ್ ಅದನ್ನೆಲ್ಲ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಕಾರ್ ಯಾವುದು ಅಂತ ನಮಗೆ ಅದು ಮಾಡೆಲ್ಲು ಮತ್ತೆ ಸ್ವಲ್ಪ ಲೀಡ್ ಸಿಕ್ಕಿದೆ. ಅದ್ರ ಮೇಲೆ ನಾನು ಬಹಳ ವಿಶ್ವಾಸಪೂರ್ವಕವಾಗಿ ಹೇಳ್ತೀನಿ, ಆದಷ್ಟು ಬೇಗ ನಾವು ಈ ಪ್ರಕರಣವನ್ನು ಪತ್ತೆ ಮಾಡ್ತೀವಿ. ಈ ಸುರತ್ಕಲ್ನಲ್ಲಿ ಹೆಚ್ಚಿಗೆಯಾಗಿ ಧಾರ್ಮಿಕ ವಿಭಾಗವಾಗಿ ಸಾಕಷ್ಟು ಒಂದು ಜಗಳ ಉಂಟಾಗ್ತಾ ಇರೋದು, ಅದು ಹಿಂದೆಯಿಂದ ಕೂಡ ನಡ್ಕೊಂಡ್ ಬಂದಿರ್ತಕ್ಕಂಥದ್ದು. ಇವತ್ತು ಪ್ರತ್ಯೇಕವಾಗಿ ಮಾಕ್ ಡ್ರಿಲ್ ನಡೆಸಿ ಅವ್ರನ್ನ ಸಭೆಗೆ ಕರೆದಿ ಅಂದ್ರೆ ಉದ್ದೇಶಪೂರ್ವಕ ಮಾತಾಡ್ತೀರಾ ಸರ್? ಸಭೆ ಕರೆಯುವಂಥದ್ರ ಬಗ್ಗೆ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ ಇದೀವಿ. DC ಅವರು ನಾವೆಲ್ಲ ಚರ್ಚೆ ಮಾಡ್ತಾ ಇದೀವಿ. ಅದ್ರ ಬಗ್ಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ನಿಮಗೆ ಮಾಹಿತಿಯನ್ನು ಹೇಳ್ತೀನಿ. ಈಗ 144 ಹಾಕುವಂಥದ್ದು ನಮ್ಗೇನು ಖುಷಿ ಇರಲ್ಲ. ಯಾಕಂದ್ರೆ ಪ್ರಾಹಿಬಿಟರಿ ಆರ್ಡರ್ಸ್ ಹಾಕಿದಾಗ ಇದು ಯಾರು ಕ್ರಿಮಿನಲ್ಸ್ ಇರ್ತಾರೆ ಅಥವಾ ಯಾರು ಈ ತರ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇರ್ತಾರೆ ಅವ್ರಿಗಿಂತ ಹೆಚ್ಚು ತೊಂದರೆ ಆಗುವಂಥದ್ದು ಲಾ ಅಬೇಡಿಂಗ್ ಸಿಟಿಸನ್ಸ್ಗೆ. ನಾವು ಹಗಲು ರಾತ್ರಿ ಎಂದೇ ಪ್ರಯತ್ನ ಮಾಡ್ತಾ ಇದೀವಿ. ಆದಷ್ಟು ಬೇಗ ಈ ಪ್ರಕರಣವನ್ನ ಪತ್ತೆ ಮಾಡುವಂತ ಕೆಲಸ ಮಾಡ್ತೀವಿ. ಇದಿಷ್ಟು ಕೂಡ ಸಾಕಷ್ಟು ಮಾಹಿತಿಗಳು ನಮ್ಮ ನ್ಯೂಸ್ 18 ಕನ್ನಡ ಜೊತೆಗೆ ಹಂಚ್ಕೊಂಡಿರ್ತಕ್ಕಂಥದ್ದು. ಶಶಿಕುಮಾರ್, ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆಗೆ ಮಂಜುನಾಥ್ ಅಂತ, ನ್ಯೂಸ್ 18 ಕನ್ನಡ, ಮಂಗಳೂರು.